ಹಾಯ್ ಸರ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮಗೆ ಇವತ್ತೊಂದು ಒಳ್ಳೆ ಪ್ರಾಪರ್ಟಿನ ತೋರ್ಸೋಕ್ಕೆ ಹೊರಟಿದ್ದೀನಿ. ಇದು ನಮ್ಮ ಚಳ್ಳಕೆರೆ, ಚಿತ್ರದುರ್ಗ ಡಿಸ್ಟಿಕ್ಕು ಚಳ್ಳಕೆರೆಯಿಂದ ನಿಮಗೆ ಕೇವಲ 9 ಕಿಲೋಮೀಟ್ರ್ ಬಂದ ಮೇಲೆ ಈ ಥರ ನಿಮಗೆ ಮೇನ್ ರೋಡಿಂದ ಸಬ್ ರೋಡಲ್ಲಿ ಈ ಥರ ರೋಡ್ ಸಿಗುತ್ತೆ. ತಾರ್ ರೋಡಿಂದ ನಾವು ಕೇವಲ 1 ಕಿಲೋಮೀಟ್ರ್ ಹೋದ್ಮೇಲೆ ನಮಗೊಂದು ಒಳ್ಳೆ ಪ್ರಾಪರ್ಟಿ ಸಿಗುತ್ತೆ. ಬನ್ನಿ ಹೋಗೋಣ. ಈಗ ಆ ಪ್ರಾಪರ್ಟಿ ಹೇಗಿದೆ, ನೀರು ಹೇಗಿದೆ, ಅಲ್ಲಿ ವಾತಾವರಣ ಹೇಗಿದೆ, ಸಿಟಿಗೆ ಎಷ್ಟು ದೂರ, ರೇಟಲ್ಲಿ ಏನಾಗ್ಬೋದು, ಸಾಯಿಲ್ ವಿಷಯಕ್ಕೆ ಬಂದರೆ ಸಾಯಿಲ್ ಯಾವ ಥರ ಇದೆ ಅನ್ನೋದಕ್ಕೆ ನಮ್ಮ ಹತ್ರ ಎಲ್ಲ ನಿಮಗೆ ಅದರ ಮಾಹಿತಿ ಸಂಕ್ಷಿಪ್ತವಾಗಿ ಕೊಡ್ತೀನಿ. ಭಾಳ ಒಳ್ಳೆ ನಿಮಗೆ ಲ್ಯಾಂಡು ಒಳ್ಳೆ ಪ್ರೈಸಲ್ಲಿ ತೋರಿಸ್ತೀನಿ. ಈ ಒಂದು ವಿಡಿಯೋನ ನೀವು ಸ್ಕಿಪ್ ಮಾಡದೆ ನೋಡಿ. ಈ ಕಡೆ ಎಲ್ಲ ಒಳ್ಳೆ ಅಡಿಕೆ ತೋಟ ಮಾಡಿದ್ದಾರೆ ರೈತರು. ತುಂಬ ಹಸಿರು ಇರೋವಂಥ ಜಾಗ ಇದು. ಒಳ್ಳೆ ಪ್ಲೇಸು, ದಾರಿಗೆ ಯಾವುದೇ ಥರ ಸಮಸ್ಯೆ ಇಲ್ಲ. ಮತ್ತು ನೀರು ಇಲ್ಲಿ ಸಬ್ಸೆಂಟ್ ಇರೋದ್ರಿಂದ ಪಕ್ಕದಲ್ಲಿ ಎಲ್ಲ ಗದ್ದೆನ ಮಾಡಿದ್ದಾರೆ ರೈತರು. ಎಷ್ಟು ಹಚ್ಚು ಹಸಿರಾದಂಥ ಇದು ನಿಮಗೆ ಭೂಮಿ ಅಂದರೆ ಎರಡೂ ಬದುಕು ಭಾಳ ಒಳ್ಳೆ ಎವರಿ ಗ್ರೀನ್, ತುಂಬ ಹಸಿರಾದಂಥ ಪ್ರದೇಶ ಇದು. ಮತ್ತು ನಿಮಗೆ ನೀರಿನ ವ್ಯವಸ್ಥೆ ಯಾವ ಥರ ಇದೆ, ಸಾಯಿಲ್ ಯಾವ ಥರ ಇದೆ, ರೇಟ್ ಏನಾಗ್ಬೋದು ಅದು ಸಹ ನಾನು ನಿಮಗೆ ಸಂಕ್ಷಿಪ್ತವಾಗಿ ಕೊಡ್ತೀನಿ ಮಾಹಿತಿನ. ನಮ್ಮ ಬೆಂಗಳೂರಿನಲ್ಲಿ ಇರುವಂಥ ನಮ್ಮ ಕಸ್ಟಮರ್ ಅವ್ರಿಗೆ ತುಂಬ ಜನಕ್ಕೆ ನಮ್ಮ ಚಳ್ಳಕೆರೆ ಅಂದರೆ ನೀರಿಲ್ಲದಂಥ ಪ್ರದೇಶ ಅಂತೇಳ್ಬಿಟ್ಟು ಭಾವಿಸಿದ್ದಾರೆ. ಆದರೆ ಅದು ತಪ್ಪು ಮಾಹಿತಿ. ನಮ್ಮ ಚಳ್ಳಕೆರೆ, ನಮ್ಮ ಚಿತ್ರದುರ್ಗ ಅಥವಾ ನಮ್ಮ ಕರ್ನಾಟಕದಲ್ಲೇ ಅತಿ ಹೆಚ್ಚು ಬೆಳೆ ತೆಗೆಯುವಂಥ ಒಂದು ಡಿಸ್ಟಿಕ್ ಅಂತಂದರೆ ನಮ್ಮ ಚಳ್ಳಕೆರೆ, ಚಿತ್ರದುರ್ಗ ಡಿಸ್ಟಿಕಲ್ಲಿ ಚಳ್ಳಕೆರೆ ಅಂತ ನಾವು ಭಾವಿಸ್ತೀವಿ. ಯಾಕೆಂದರೆ ನೋಡಿ, ಇಲ್ಲಿ ಪಕ್ಕದಲ್ಲಿ ರಾಗಿನೂ ಸಹ ಹಾಕಿದ್ದಾರೆ. ಈ ಕಡೆ ಬದನೆಕಾಯಿ ಬೆಳೆದಿದ್ದಾರೆ ರೈತರು. ಪಕ್ಕದಲ್ಲಿ ಬದನೆಕಾಯಿ ತೋರಿಸ್ತೀನಿ ಯಾವ ಥರ ನಿಮಗೆ ಬೆಳೆ ಬಂದಿದೆ ಅಂತೇಳಿ. ನೋಡಿ, ಟೊಮೊಟೊ ಬದನೆಕಾಯಿ ಎಷ್ಟು ಚೆನ್ನಾಗಿ ಬಂದಿದೆ, ಭಾಳ ನಂಬರ್ 1 ಬಂದಿದೆ. ಈ ಕಡೆ ಬದನೆಕಾಯಿ ಹಾಕಿದ್ದಾರೆ, ಈ ಕಡೆ ನಿಮಗೆ ಸೌತೆಕಾಯಿ ಹಾಕಿದ್ದಾರೆ. ಈ ಥರ ಇದ್ಕೊಂಡು ನಿಮಗೆ ಯಾವುದೇ ಥರ ನಿಮಗೆ ದಾರಿಗೆ ಸಮಸ್ಯೆ ಇಲ್ಲ. ದಾರಿ ತುಂಬ ಚೆನ್ನಾಗಿದೆ, 30 ಫೀಟ್ ರೋಡು. ಈ ಒಂದು ಜಮೀನಿಗೆ ಎರಡು ದಾರಿ ಇದ್ದಾವೆ. ಒಂದು ಈಗ ನಾವು ಹೋಗುವಂಥ ದಾರಿ, ಒಂದು ವಿಲೇಜ್ ಪಕ್ಕದಲ್ಲಿ ಬರುವಂಥ ದಾರಿ ಇದೆ. ವಿಲೇಜ್ ಪಕ್ಕದಲ್ಲಿ ಬಂದರೆ ತುಂಬ ಸನಿ ಆಗುತ್ತೆ, ಹತ್ತಿರ ಆಗುತ್ತೆ. ಹತ್ತಿರ ಅಂತಂದರೆ ನಿಮಗೆ 300 ಮೀಟ್ರಲ್ಲಿ ನಿಮಗೆ ಲ್ಯಾಂಡ್ ಸಿಗುತ್ತೆ ವಿಲೇಜಿಂದ. ಮತ್ತು ನಿಮಗೆ ಪಕ್ಕದಲ್ಲಿ ಒಳ್ಳೆ ವಾಟರ್ ಸೋರ್ಸ್ ನೋಡಿ, ಕೆರೆ ತುಂಬಿದೆ. ಎಷ್ಟು ಒಳ್ಳೆ ಪ್ರಾಣಿ ಪಕ್ಷಿಗಳಿಗೆ ಮತ್ತು ಎಲ್ಲ ಒಂದು ಬೆಳೆ ತೆಗೆಯೋದಕ್ಕೆ ಇಷ್ಟೆಲ್ಲ ಚೆನ್ನಾಗಿದೆ ಅಂದರೆ ನೀವು ನೋಡಿದರೆ ಸಂತೋಷ ಪಡ್ತೀರಾ. ಇದು ನಿಮಗೆ ಫಿಲ್ಟ್ರ್ ನೀರಿಗಿನ ತುಂಬ ಚೆನ್ನಾಗಿರುತ್ತೆ. ಇದು ಅಗ್ರಿಕಲ್ಚರ್ ಮಾಡೋದಕ್ಕೆ ತುಂಬ ಒಳ್ಳೆ ವಾಟ್ರ್. ಇದು ಅನುಕೂಲ ತುಂಬ ಚೆನ್ನಾಗಿದೆ, ರಸ್ತೆಗೆ ಸಮಸ್ಯೆ ಇಲ್ಲ. ಮತ್ತು ಭೂಮಿ ದಾರಿ ಪಕ್ಕದಲ್ಲೇ ಇದೆ. ದಾರಿ ಪಕ್ಕದಲ್ಲೇ ಜಮೀನು ಇರೋದ್ರಿಂದ ನಿಮಗೆ ಸಮಸ್ಯೆ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ವಾಟ್ರು, ಸಬ್ಸೆಂಟ್ ವಾಟ್ರು. ಇದರಲ್ಲಿ ಸುಮಾರು ಪ್ರಾಣಿ ಪಕ್ಷಿಗಳು ನೀರು ಕುಡಿಯೋದಕ್ಕೆ ತುಂಬ ಚೆನ್ನಾಗಿದೆ ವ್ಯೂಸು. ಈ ಥರ ನೀರಿರೋದ್ರಿಂದ ನಮಗೆ ಬೆಳೆ ಅಥವಾ ಬೋರಿಗೆ ಸಬ್ಸೆಂಟ್ ವಾಟರ್ ಇರುತ್ತೆ. ಇವಾಗಲೇ ಫೆಬ್ರವರಿ ತಿಂಗಳು ಮುಗಿಯೋಕ್ಕೆ ಬಂದಿದೆ. ಇನ್ನೊಂದು 2 ತಿಂಗಳ ನಂತರ ಮತ್ತೆ ಮಳೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ನೀರು ಬರುತ್ತೆ. ನೀರು ಬಂದರೆ ನಮ್ಮ ಎಲ್ಲ ಬೋರುಗಳು ಸಬ್ಸೆಂಟ್ ವಾಟ್ರಲ್ಲಿ ನೀರಲ್ಲಿ ಬರ್ತಾ ಇರುತ್ತೆ. ಈಗ ನಾವು ಬನ್ನಿ ಭೂಮಿಗೆ ಹೋಗೋಣ. ಭೂಮಿಯಲ್ಲಿರುವಂಥ ಮಣ್ಣಿನ ಗುಣಮಟ್ಟ ಏನು, ರೇಟ್ ಏನಾಗ್ಬೋದು, ದಾರಿ ಹೇಗಿದೆ ಎಲ್ಲ ನಾನು ನಿಮಗೆ ವಿವರವಾಗಿ ಕೊಡ್ತೀನಿ. ಚಳ್ಳಕೆರೆ ಇಲ್ಲಿಗೆ ಕೇವಲ 9 ಕಿಲೋಮೀಟ್ರು ಟೌನು ಸರ್ಕಲಿಂದ ಹೇಳ್ತಾ ಇದ್ದೀನಿ ನಾನು. ಯಾವುದೇ ಥರ ಕಡಿಮೆ ನಾನು ಕಿಲೋಮೀಟ್ರ್ ಹೇಳ್ತಾ ಇಲ್ಲ. ಬೆಂಗಳೂರಿಂದ ಈ ಲ್ಯಾಂಡ್ಗೆ ನಿಮಗೆ ಕೇವಲ 209 ಕಿಲೋಮೀಟ್ರ್ ಆಗುತ್ತೆ. 209 ಕಿಲೋಮೀಟ್ರ್, ತುಂಬ ಒಳ್ಳೆಯ ಸಂಖ್ಯೆ. 9 ಸೀರಿಯಸ್ ಇರೋರು ತುಂಬ ಜನ ಇರ್ತಾರೆ.
ಈ ಥರ ನೀರಿರೋಂಥ ಜಾಗದಲ್ಲಿ ನಾವು ಅಗ್ರಿಕಲ್ಚರ್ನ ಮಾಡ್ತಾ ಹೋದರೆ ಸಿಟಿಗೆ ಹತ್ತಿರದಲ್ಲಿರೋದ್ರಿಂದ ತರಕಾರಿ ಬೆಳೆಗಳು, ಹಣ್ಣಿನ ಬೆಳೆಗಳು ಮತ್ತು ದವಸ ಧಾನ್ಯಗಳು, ಅದ್ರ ಜೊತೆಗೆ ಒಂದು ಒಳ್ಳೆ ನಾವು ಇನ್ಸೂರೆನ್ಸ್ ಥರ ಟೀಕು, ಶ್ರೀಗಂಧ, ನಾವು ಹೊನ್ನೆ, ತ್ಯಾಗ, ಸಿಲ್ವರು ಈ ಥರ ಎಲ್ಲ ಗಿಡಗಳೆಲ್ಲ ಹಾಕ್ಬಿಟ್ಟು ನಾವೊಂದು ಇನ್ಸೂರೆನ್ಸ್ ಥರ ಮಾಡಿಟ್ಕೊಂಡ್ರೆ ಫ್ಯೂಚರ್ಗೆ ಎಷ್ಟೆಲ್ಲ ನಮಗೆ ಯೂಸ್ ಆಗುತ್ತೆ ಅಂತೇಳಿ ಹೇಳ್ತೀನಿ. ಯಾಕಂದರೆ ಇವತ್ತು ನಾವು ಒಂದು ಅಡಿ ನಾವು ಟೀಕ್ ತೊಗೊಬೇಕಂದ್ರೆ 6,000 ರೂಪಾಯಿ ಖರ್ಚು ಮಾಡ್ತೀವಿ. ಅದೇ ನಾವು ಇವತ್ತು ಬೆಳೆದ್ರೆ ಅದೇ 20ರಿಂದ 22 ವರ್ಷದಲ್ಲಿ ಮ್ಯಾಕ್ಸಿಮಮ್ ಆ ಟೀಕಿಗೆ ಅವತ್ತಿನ ದಿವಸದಲ್ಲಿ 8,000 ರೂಪಾಯಿ ಅಂತೂ ನೀವು ಇಟ್ಕೊಂಡ್ರು ಅಡಿಗೆ ಒಳ್ಳೆ ದುಡ್ಡು ಆಗುತ್ತೆ ಅವತ್ತಿಗೆ. ನೋಡಿ ಸ್ನೇಹಿತರೆ, ಇದು ನಿಮಗೆ ರಸ್ತೆ 30 ಅಡಿ ಬರುತ್ತೆ ರಸ್ತೆ ಇದು. ನೋಡಿ ಇಲ್ಲಿಂದ ಇಲ್ಲಿವರೆಗೂ ರಸ್ತೆ, ವಿಲೇಜ್ ಇಲ್ಲಿಂದ ಓನ್ಲಿ 300 ಮೀಟ್ರು. ರಸ್ತೆಯಿಂದ ನಾವು ಜಮೀನು ಒಳಗಡೆ ಹೋಗೋಣ. ನೋಡಿ ಎಷ್ಟು ರೆಡ್ ಸಾಯಿಲು ಭೂಮಿ, ನೋಡಿ ಯಾವ ಥರ ಇದೆ, ಕೆಂಪು ಭೂಮಿ, ಒಂದು ಕಲ್ಲಿಲ್ಲ ಇದರಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಲ್ಯಾಂಡು. ಮತ್ತು ಇದು ಬಂದುಬಿಟ್ಟು ಈ ಕಲ್ಲಿನಿಂದ ನೇರವಾಗಿ ಸ್ಟ್ರೈಟಾಗಿ ಹೋಗುತ್ತೆ. ಇದು ಸ್ಕ್ವಯರ್ ಆಗಿದೆ ಭೂಮಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಅನುಕೂಲವಾದಂಥ ಭೂಮಿ ಇದು. ಭೂಮಿ ಬಗ್ಗೆ ಎರಡು ಮಾತಿಲ್ಲ ಇದರಲ್ಲಿ. ಭೂಮಿ ಚೆನ್ನಾಗಿರೋದ್ರಿಂದ ನಾನು ಈ ಒಂದು ಪ್ರಾಪರ್ಟಿನ ನಾನು ನಿಮಗೆ ರೆಫರ್ ಮಾಡ್ತೀನಿ. ಪಕ್ಕದಲ್ಲಿ ಜೋಳ ಬೆಳೆದವ್ರೆ. ಭೂಮಿ ಇದು ತುಂಬ ಅಂದವಾದಂಥ ಭೂಮಿ. ಇದರಲ್ಲಿ 2 ಪಾಣಿ ಬರುತ್ತೆ. ಇದು 2 ಪಾಣಿ ಬರೋದ್ರಿಂದ ಒಂದು 3 ಎಕರೆ 35 ಗುಂಟೆ 2 ಪಾಣಿ. ಭಾಳ ನೀಟ್ ಆ್ಯಂಡ್ ಕ್ಲೀನ್ ಇದೆ. ಯಾವ ಥರ ಇದೆ ಅಂದರೆ ಈ ಭೂಮಿ ನೋಡಿ, ಇದು ರಸ್ತೆ ಪಕ್ಕದಲ್ಲಿ ಈ ಕಡೆ ಮ್ಯಾಕ್ಸಿಮಮ್ ನಮಗೆ ಒಂದು 5 ಎಕರೆ ಬರುತ್ತೆ ಲ್ಯಾಂಡು ಮ್ಯಾಕ್ಸಿಮಮ್. ಈ ಕಡೆ ರಸ್ತೆಯಿಂದ ಪಕ್ಕದಲ್ಲಿ ಕೆಳಗಡೆ ನಿಮಗೆ ಅದು ನಮಗೆ ಮ್ಯಾಕ್ಸಿಮಮ್ 1.25 ಎಕರೆ ಬರುತ್ತೆ. ಇದು ಹುಣಸೆ ಮರ, ಇದೇ ತೋಟಕ್ಕೆ ಸಂಬಂಧಿಸಿದ್ದು. ಇದು ಸ್ಕ್ವೇರ್ ಇರೋದ್ರಿಂದ ನೋಡಿ, ಇಲ್ಲಿ ಎದುರುಗಡೆ ಮೆಕ್ಕೆಜೋಳ ಬೆಳೆದಿದ್ದಾರಲ್ಲ, ಈ ಜೋಳದ ಪಕ್ಕದಲ್ಲಿ ಸ್ಟ್ರೈಟಾಗಿ ಈಗ ಹೋಗುತ್ತೆ. ಈಗ ಹೋಗ್ಬಿಟ್ಟು ಆ ಕಡೆ ಏನು ಮತ್ತೆ ಜೋಳ ಬೆಳೆದಿದೆ ನೋಡಿ ಪಕ್ಕದಲ್ಲಿ, ಆ ಜೋಳದಿಂದ ಹಿಡಿದು ಈ ಥರ ಸ್ಟ್ರೈಟಾಗಿ ಬರುತ್ತೆ ಲ್ಯಾಂಡು. ಇದು ರೇಟಿನ ವಿಷಯಕ್ಕೆ ಬಂದರೆ ನಾನು ನಿಮಗೆ 17 ಲಕ್ಷ ಹೇಳ್ತೀನಿ. ಅದರಲ್ಲೂ ಸಹ ನಾನು ನಿಮಗೆ ನೆಗೋಷಿಯಬಲ್ ಮಾಡಿಕೊಡ್ತೀನಿ. ತುಂಬ ಒಳ್ಳೆ ಭೂಮಿ ಇದು, ನೇಚರ್ ತುಂಬ ಚೆನ್ನಾಗಿದೆ. ಇಲ್ಲಿ ಪ್ರೈಸಲ್ಲಿ ಸಹ ತುಂಬ ಚೆನ್ನಾಗಿದೆ. ನೀರು ನೋಡಿದ್ದೀರಾ, ಪಕ್ಕದಲ್ಲೇ ಕೆರೆ ಇರೋದ್ರಿಂದ ಒಳ್ಳೆ ಭೂಮಿ, ಒಳ್ಳೆ ವಾತಾವರಣ. ಸಾಯಿಲು ನೋಡಿ ತುಂಬ ಚೆನ್ನಾಗಿದೆ. ಈ ಥರ ಕಲ್ಲಿನ ಇಲ್ಲದಂಥ ಭೂಮಿ ಆದರೆ ನಿಮಗೆ ಒಳ್ಳೆ ತುಂಬ ಅಂದವಾದಂಥ ಭೂಮಿ, ಚೆನ್ನಾಗಿದೆ. ಒಳ್ಳೆ ಬೆಳೆ ತೆಗೆಯೋದಕ್ಕೆ ಯಾವುದೇ ಅನುಮಾನ ಇಲ್ಲ ನಿಮಗೆ. ಎಲ್ಲ ಕಂಪ್ಲೀಟಾಗಿ ನಿಮಗೆ ಸ್ಕ್ವೇರ್ ಆಗಿರೋದು, ದಾರಿಗೆ ಸಮಸ್ಯೆ ಇಲ್ಲ, ದಾರಿ ಪಕ್ಕದಲ್ಲಿದೆ. ನೀವು ಮಾಡ್ಕೊಳ್ಳಿ, ಅನುಕೂಲ ಇರುತ್ತೆ ಅಂಥೇಳಿ ನಾನು ಭಾವಿಸ್ತೀನಿ. ನೋಡಿ ರಸ್ತೆ ಇಲ್ಲಿಂದ ಹೋದರೆ 300 ಮೀಟ್ರ್ ಅಷ್ಟೇ ನಮಗೆ, ಕೇವಲ 300 ಮೀಟ್ರಲ್ಲಿ ನಮಗೆ ವಿಲೇಜ್ ಸಿಗುತ್ತೆ. ತುಂಬ ಒಳ್ಳೆ ವಿಲೇಜು, ಅನುಕೂಲ ಇದೆ, ರಸ್ತೆ ಪಕ್ಕದಲ್ಲೇ ಲ್ಯಾಂಡ್ ನಿಮಗೆ. ಓಕೆ, ಜೈ ಹಿಂದ್, ಜೈ ಭಾರತ್.